ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಮಂಡಿ ದುಡುಗ ಜಗದೀಶ್ ಗೆಜ್ಜಿಲ್ಗೆರೆ. ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇವತ್ತು ಮನೆಯಲ್ಲೇ ತೆಂಬಿಟ್ಟು ಮಾಡೋಣ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಅಂದ್ಬಿಟ್ಟು ತೆಂಬಿಟ್ಟು ಮಾಡ್ತಾಯಿದ್ದೀನಿ. ಅರ್ಧ kg ಅಕ್ಕಿ, 100 ಗ್ರಾಮ್ ಕಡಲೆ, ಸ್ವಲ್ಪ ಸಕ್ಕರೆ, ಬೆಲ್ಲ ಅರ್ಧ kg, ಮತ್ತು 1 ಕಪ್ಪು ಕೆಂಪಕ್ಕಿ, ಮತ್ತು 1 ಕಪ್ಪು ಕೊಬ್ಬರಿ ತುರಿ, ಅರ್ಧ ಕಪ್ಪು ಬಿಳಿ ಎಳ್ಳು, ಮತ್ತು ಕಡಲೆ ಬೀಜ 1 ಕಪ್ಪು, ಸ್ವಲ್ಪ ಏಲಕ್ಕಿ ಪುಡಿ, ಸ್ವಲ್ಪ ಹಸಿ ಶುಂಠಿ. ಇದನ್ನು ಯಾವ ರೀತಿ ಮಾಡಬೇಕು ಅಂದ್ಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್, ನೋಡ್ಕೊಳ್ಳಿ. ಮೊದಲಿಗೆ ಅಕ್ಕಿನ ಒಂದು ಬಾಣಲಿಲಿ ಹಾಕ್ಬಿಟ್ಟು ನೀಟಾಗಿ ಹುರ್ಕೋಬೇಕು, ಅದನ್ನು ರೋಸ್ಟ್ ಮಾಡಬೇಕು. ಯಾಕಪ್ಪ ಅಂದರೆ ಹಸಿ ಅಕ್ಕಿಲಿ ಮಾಡಿದ್ರೆ ತೆಂಬಿಟ್ಟು ಚೆನ್ನಾಗಿ ಬರಲ್ಲ, ಅದು ಹಸಕ್ಕಿ ತೆಂಬಿಟ್ಟು ಅಂತ ಕರಿತೀವಿ. ಇದನ್ನು ಹುರಿದು ಮಾಡಿದ್ರೇ ತೆಂಬಿಟ್ಟು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರ್ತದೆ, ಗಮ್ಮನ್ನುತ್ತೆ ಹುರಿದ್ರೆ. ಅದಕ್ಕೋಸ್ಕರ ಅಕ್ಕಿನ ಹುರ್ಕೊಳ್ಬೇಕು. ಹುರ್ಕೊಂಡು ನಂತರ ಪೌಡ್ರ್ ಮಾಡ್ಕೊಂಡು ಮಾಡೋದು. ಅಕ್ಕಿನ ನೀಟಾಗಿ ಬ್ರೌನ್ ಬರೋ ತನಕ ಹುರಿಬೇಕು. ಆದಷ್ಟು ಕಮ್ಮಿ ಉರಿಲೇ ಅಕ್ಕಿನ ಹುರ್ಕೋಬೇಕು ನೀಟಾಗಿ. ನೋಡಿ, ಅಕ್ಕಿ ನೀಟಾಗಿ ಹುರ್ಕೊಂಡು ಈ ಥರ ಬ್ರೌನ್ ಬರುತ್ತೆ, ಅಲ್ಲಿವರೆಗೂ ಅಕ್ಕಿನ ನೀವು ಹುರ್ಕೊಳ್ಬೇಕು. ಸ್ವಲ್ಪ ಬೇಗ ಏನು ತೆಗಿಯೋದೇನು ಬೇಡ, ನೀಟಾಗಿ ಹುರ್ಕೊಳ್ಳಿ. ಇನ್ನು ಸ್ವಲ್ಪ ಮಿಕ್ಕಿದ್ದ ಅಕ್ಕಿ ಜೊತೆಗೆ ಕೆಂಪಕ್ಕಿ, 1 ಕಪ್ಪು ಕೆಂಪಕ್ಕಿ, ಇದನ್ನು ಅಷ್ಟೇ ನೀಟಾಗಿ ಇದನ್ನು ಹುರಿಬೇಕು. ಕೆಂಪಕ್ಕಿ ಮತ್ತು ಈ ಬಿಳಿ ಅಕ್ಕಿ ಎರಡು ಮಿಕ್ಸ್ ಮಾಡಿದ್ರೆ ತೆಂಬಿಟ್ಟು ತುಂಬ ಚೆನ್ನಾಗಾಗುತ್ತೆ. ಆದ್ದರಿಂದ ನಾವು ಕೆಂಪಕ್ಕಿ ಮತ್ತು ಬಿಳಿ ಅಕ್ಕಿ ಎರಡು ಮಿಕ್ಸ್ ಮಾಡಿ ಹುರಿದಿದ್ದೀವಿ. ನೋಡಿ, ಈ ಥರ ಕಲರ್ ಬರಬೇಕು. ಕೆಂಪಕ್ಕಿ ಹುರಿತಾ ಈ ಥರ ಕಲರ್ ಬರುತ್ತೆ. ಜಾಸ್ತಿ ಸೀದೋಗ್ಬಿಡ್ಬಾರ್ದು. ಇದನ್ನು ನೀಟಾಗಿ ಒಂದೇ ಉರಿಲಿ ನೀಟಾಗಿ ಹುರ್ಕೋಬೇಕು. ಇದನ್ನು ಕೆಂಪಕ್ಕಿ ಮತ್ತು ಬಿಳಿ ಅಕ್ಕಿ ಎರಡನ್ನೂ ಹಾಕ್ಬಿಟ್ಟು ಹುರಿಬೋದು, ಏನು ತೊಂದರೆ ಇಲ್ಲ. ನೋಡಿ, ಈ ಥರ ಕಲರ್ ಬರಬೇಕು ಕೆಂಪಕ್ಕಿ. ನೋಡಿ, ಫಸ್ಟು ಹುರಿದಿದ್ದು ಬಿಳಿ ಅಕ್ಕಿ, ಅದ್ರ ಜೊತೆಗೆ ಇದು ಕೆಂಪಕ್ಕಿ ಎರಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಎರಡು ಮಿಕ್ಸ್ ಮಾಡ್ಕೊಂಡ ನಂತರ ಕಡಲೆ ಬೀಜನೂ ಅಷ್ಟೇ, ಕಡಲೆಕಾಯಿ ಬೀಜನ ನೀಟಾಗಿ ಇದೇ ಥರ ಹುರ್ಕೋಬೇಕು. ಇದನ್ನು ಕಮ್ಮಿ ಉರಿಲೇ ಹುರ್ಕೋಬೇಕು ಕಡಲೆಕಾಯಿ ಬೀಜ, ಯಾಕಂದರೆ ಒಳಗಡೆ ಬೇಯಲ್ಲ. ಇದು ಜಾಸ್ತಿ ತುಂಬ ಉರಿಲಿ ಬೇಯಿಸೋಕ್ಕೋದ್ರೆ ಫುಲ್ಲು ಕಪ್ಪಾಗ್ಬಿಡ್ತದೆ, ಒಳಗಡೆ ಬೇಯಲ್ಲ. ಆದ್ದರಿಂದ ನೀಟಾಗಿ ಕಮ್ಮಿ ಉರಿಲೇ ನೀಟಾಗಿ ಬೇಯಿಸ್ಕೋಬೇಕು ಇದನ್ನು. ಕಡಲೆ ಬೀಜನೂ ಅಷ್ಟೇ ನೋಡಿ, ಇಷ್ಟು ಹುರ್ಕೊಂಡ್ರೆ ಸಾಕಿಷ್ಟು. ನಂತರ ಅದೇ ರೀತಿ ಎಳ್ಳನ್ನು ಅಷ್ಟೇ, ಈ ಎಳ್ಳು ಕಪ್ಪುದು ಮತ್ತು ಬಿಳಿ ಎಳ್ಳು ಎರಡು ಮಿಕ್ಸ್ ಆಗಿದೆ. ಎರಡನ್ನೂ ಹಂಗೆ ಸೇಮ್ ಯಾವ ರೀತಿ ಹುರ್ಕೋಬೇಕು ಅದೇ ರೀತಿಯೇ ಇದನ್ನು ಸ್ವಲ್ಪ ಹುರ್ಕೋಬೇಕು. ಇದನ್ನು ಅಷ್ಟೇ ಹುರಿದ್ರೆ ಇದನ್ನು ತುಂಬ ಗಮ್ಮಂತ ಸ್ಮೆಲ್ ಬರುತ್ತೆ. ಮತ್ತು ಕಡಲೆನೂ ಅಷ್ಟೇ, ಈ ಕಡಲೆನೂ ಹಂಗೇ ಕಡಲೆನ ಜಾಸ್ತಿ ಹುರ್ಕೋಬಾರ್ದು, ಒಂದು ಸ್ವಲ್ಪ ಆದಷ್ಟು ಕಮ್ಮಿ ಉರಿಲೇ ಕಮ್ಮಿ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ಜಾಸ್ತಿ ಹುರಿದ್ಬಿಟ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಹಾರ್ಡ್ ಆಗಿಬಿಡ್ತದೆ. ಅದಕ್ಕೆ ಕಮ್ಮಿ ಉರಿಲೇ ಈ ಕಡಲೆನ ಸ್ವಲ್ಪನೇ ಹುರ್ಕೋಬೇಕು. ನೋಡಿ, ನಾನು ತೋರಿಸ್ತೀನಿ ಎಷ್ಟು ಹುರಿಬೇಕು ಅಂತ. ಆದಷ್ಟು ಕಮ್ಮಿ ಉರಿಲೇ ಹುರ್ಕೊಂಡು ಬ್ರೌನ್ ಬಂದರೆ ಸಾಕು, ಸ್ವಲ್ಪ ಇಷ್ಟಾದರೆ ಸಾಕು. ಯಾಕೆ ಜಾಸ್ತಿ ಕಪ್ಪಾಗ್ಬಿಟ್ರೂ ಅದು ಹಾರ್ಡ್ ಆಗಿಬಿಡ್ತದೆ, ಗಟ್ಟಿ ಆಗಿಬಿಡ್ತದೆ. ಅದಕ್ಕೆ ಸ್ವಲ್ಪನೇ ಹುರ್ಕೊಂಡ್ರೆ ಸಾಕು. ಕಡಲೆನೂ ಅಷ್ಟೇ
ಮತ್ತು ಸ್ವಲ್ಪ ಬಿಡಬಾರ್ದು, ಒಂದು ಸ್ವಲ್ಪ ಬಿಟ್ರೂ ಕಪ್ಪಾಗ್ಬಿಡ್ತದೆ ಕಡಲೆ. ಆದಷ್ಟು ಕೈನ ತಿರುಗ್ತಾನೆ ಇರ್ಬೇಕು ಅದನ್ನು, ಆ ಕಡಲೆನ. ನಂತರ ಇದನ್ನು ಅಕ್ಕಿ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು ಕಡಲೆನ. ಎರಡನ್ನೂ ಮಿಕ್ಸ್ ಮಾಡಿ ಪೌಡ್ರ್ ಮಾಡಬೇಕು. ಇದರಲ್ಲಿ ಕೆಂಪಕ್ಕಿ ಮತ್ತು ಬಿಳಿ ಅಕ್ಕಿ ಮತ್ತು ಕಡಲೆ 3 ಇದೆ, ಅದನ್ನು ಪೌಡ್ರ್ ಮಾಡ್ಕೋಬೇಕು. ಅದೇ ಥರ ಕಡಲೆ ಬೀಜನೂ ಅಷ್ಟೇ ಪೌಡ್ರ್ ಮಾಡ್ಕೋಬೇಕು. ಈಗ ಕೆಂಪಕ್ಕಿ ಮತ್ತು ಕಡಲೆ ಬೀಜ ಎರಡು ಪೌಡ್ರ್ ಮಾಡ್ಕೊಂಡಿದ್ದೀವಿ, ಕಡಲೆ ಎಲ್ಲ. ಈ ಪೌಡ್ರನ್ನ ಇದು ಕಡಲೆ ಮತ್ತು ಎಳ್ಳು, ಇನ್ನು ಸ್ವಲ್ಪ ಕಡಲೆ ಇತ್ತು, ಆ ಕಡಲೆ ಮತ್ತು ಎಳ್ಳು ಇದೂ ಅಷ್ಟೇ ಒಂದು ಸ್ವಲ್ಪ ನುಣ್ಣಗೆ ಮಾಡ್ಕೊಂಡು ರುಬ್ಕೊಂಡು ಒಳಗಡೆಗೆ ಮಿಕ್ಸ್ ಮಾಡ್ಕೋಬೇಕು. ಏಕೆಂದರೆ ಕಡಲೆಕಾಯಿ ಬೀಜನ ಹಂಗೆ ಹಾಕ್ಬಿಟ್ರೆ ಬಾಯಿಗೆ ಸಿಗುತ್ತೆ ದಪ್ಪ ದಪ್ಪಾಗಿ. ಅದಕ್ಕೆ ಆ ಥರ ಬೇಡ ಅಂತ ಅನ್ನೋದಾದರೆ ಈ ಥರ ಪೌಡ್ರ್ ಮಾಡ್ಕೋಬೋದು. ಜಾಸ್ತಿ ನುಣ್ಣಗೆ ಆಡಿಸ್ಬಾರ್ದು, ಒಂದು ಸ್ವಲ್ಪ ಕಮ್ಮಿಲೇ ಪೌಡ್ರ್ ಮಾಡ್ಕೋಬೇಕು ಇದನ್ನು. ನಂತರ ನೀಟಾಗಿ ಕಲಿಸ್ಕೊಂಡು ಅದನ್ನು ಇಟ್ಕೋಬೇಕು. ನಂತರ ಒಂದು ಬಾಣಲಿಲಿ ಬೆಲ್ಲನ ಕರಗಿಸ್ಬೇಕು. ನೋಡಿ, ನಾವೇನು ತಗೊಂಡಿದ್ದೀನಿ ಬೆಲ್ಲ ಅದೇ ಕ್ವಾಂಟಿಟಿ, 1.5 ಕಪ್ ಬೆಲ್ಲ ಅದು ಕೆಚ್ಕೊಂಡು ಇಟ್ಕೊಂಡಿದ್ದು. ಅದನ್ನು ಒಂದು ಸ್ವಲ್ಪ ನೀರು ಹಾಕೊಂಡು ಕರಗಿಸ್ಕೋಬೇಕು. ಅದನ್ನು ಜಾಸ್ತಿ ಪಾನಕವಾಗೋಕ್ಕೆ ಬಿಡಬಾರ್ದು. ಜಾಸ್ತಿ ಪಾನಕ ಹಾಕಿದ್ರೆ ತೆಂಬಿಟ್ಟು ಗಟ್ಟಿ ಆಗಿಬಿಡ್ತದೆ. ಒಂದು ಸ್ವಲ್ಪ ಕುದಿ ಬಂದರೆ ಸಾಕು. ಇಷ್ಟು ಕುದಿ ಬಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಯಾಕಂದರೆ ಪಾನಕ ಆಗಿಬಿಡ್ತದೆ ಇದು. ಜಾಸ್ತಿ ಪಾನಕ ಆಗಿಬಿಡ್ತು ಅಂತಂದರೆ ತೆಂಬಿಟ್ಟು ಗಟ್ಟಿ ಆಗಿಬಿಡ್ತದೆ. ಅದು ಬೆಲ್ಲ ಇರೋದೆಲ್ಲ ಕರಗಬೇಕು ಸ್ವಲ್ಪ. ನಿಮಗೆ ಬೇಗ ಕರಗಬೇಕು ಅಂತಂದರೆ ಸ್ಮ್ಯಾಶ್ ಮಾಡ್ಕೊಂಡು ಹಾಕ್ಬೋದು, ಏನಾಗಲ್ಲ. ನೋಡಿ, ಇಷ್ಟಾದರೆ ಸಾಕು. ಇನ್ನೂ ಜಾಸ್ತಿ ಬಿಡ್ತೀವಿ ಅಂತಂದರೆ ಏನಾಗುತ್ತೆ ಅಂದರೆ ಗಟ್ಟಿ ಆಗಿಬಿಡ್ತದೆ ತೆಂಬಿಟ್ಟು. ನೋಡಿ, ಅದಕ್ಕೆ ಏಲಕ್ಕಿ ಪೌಡ್ರ್ ಸ್ವಲ್ಪ ಹಾಕ್ಕೊಂಡು ಮತ್ತು ಕೊಬ್ಬರಿ ತುರಿದಿರ್ತೀವಲ್ಲ ಆ ಕೊಬ್ಬರಿನೂ ಹಾಕ್ಕೊಂಡು, ಕೊಬ್ಬರಿ ಮತ್ತು ಎಳ್ಳು ಮತ್ತು ಸಕ್ಕರೆ. ನೋಡಿ, ಸಕ್ಕರೆ ಸ್ವಲ್ಪನೇ ಹಾಕಬೇಕು, ಜಾಸ್ತಿ ಹಾಕ್ಬಾರ್ದು. ಯಾಕಪ್ಪ ಅಂದರೆ ಸಕ್ಕರೆನ ಹಾಕಿದ್ರೆ ಅದ್ರ ಜೊತೆಗೆ ಕ್ರಿಸ್ಪಿಯಾಗಿರುತ್ತೆ, ಅದಕ್ಕೋಸ್ಕರ ಸಕ್ಕರೆ ಹಾಕ್ತಾ ಇರೋದು. ಎಳ್ಳೂ ಅಷ್ಟೇ ಆಡ್ಸೋಕ್ಕೆ ಸ್ವಲ್ಪ ಹಾಕಿದ್ದು, ಇಲ್ಲಿಗೆ ಸ್ವಲ್ಪ ಹಾಕೊಳ್ತಾ ಇದ್ದೀವಿ. ಜಾಸ್ತಿ ಎಳ್ಳು ಹಾಕಿದ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಸ್ವಲ್ಪ ಆಡ್ಸ್ ಹಾಕಿದ್ದೀನಿ. ನೋಡಿ, ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಒಳಗಡೆ ಕಡಲೆಕಾಯಿ ಬೀಜ ಆಗಲಿ ಕಡಲೆ ಆಗಲಿ ಜಾಸ್ತಿ ಸಿಗಲ್ಲ. ಜಾಸ್ತಿ ಸಿಗುತ್ತೆ ಅಂತಂದರೆ ಅದು ಸ್ವಲ್ಪ ಬಾಯಿಗೆ ಸಿಕ್ಕದಂಗೆ ಆಗುತ್ತೆ ಅಂದ್ಬಿಟ್ಟು ತಿನ್ನಲ್ಲ ಮಕ್ಳುಗಳು. ಅದಕ್ಕೆ ಮಕ್ಕಳು ತಿನ್ಬೋದು ಇದನ್ನು. ಅದಕ್ಕೋಸ್ಕರ ಸ್ವಲ್ಪ ಎಲ್ಲನೂ ಪೌಡ್ರ್ ಮಾಡಿ ಹಾಕೊಂಡಷ್ಟು ಚೆನ್ನಾಗಿರುತ್ತೆ. ಜಾಸ್ತಿ ಪೌಡ್ರ್ ಮಾಡಬಾರ್ದು, ಸ್ವಲ್ಪನೇ ಪೌಡ್ರ್ ಮಾಡ್ಕೋಬೇಕು. ನಂತರ ಕಾದಿರ್ತಕ್ಕಂಥ ಬೆಲ್ಲನ ನೋಡಿ, ಅದನ್ನು ಈ ಥರ ನೀಟಾಗಿ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡಬೇಕು. ಬೆಲ್ಲದ ಪಾನಕ ಇದು, ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಒಂದೇ ಸಲ ಜಾಸ್ತಿ ಹಾಕ್ಬಿಡ್ತೀನಿ ಅಂತಂದರೆ ಇದೂ ಅಷ್ಟೇ ಗಂಟು ಬಂದುಬಿಡ್ತದೆ, ಇಲ್ಲಾಂದರೆ ತುಂಬ ತೆಳು ಆಗಿಬಿಡ್ತದೆ. ನಮಗೆ ಕ್ವಾಂಟಿಟಿ ಗೊತ್ತಾಗಬೇಕು ಅನ್ನೋದಾದರೆ ಸ್ವಲ್ಪನೇ ಹಾಕ್ಕೊಂಡೇ ಕಲಿಸ್ಕೋಬೇಕು ಇದನ್ನು. ನೋಡಿ, ಇಷ್ಟಿಷ್ಟೇ ಸ್ವಲ್ಪನೇ ಹಾಕ್ಕೊಂಡು ಇಷ್ಟು ಹದ ಬರೋ ಗಂಟನೂ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕು. ನೋಡಿ, ಇವಾಗ ಉಂಡೆ ಕಟ್ಟಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಉಂಡೆ ಈ ಥರ ಬರಬೇಕು ನೀಟಾಗಿ. ಈ ಅದಕ್ಕೆ ಬತ್ತು ಅಂತಂದರೆ ಅವಾಗ ಉಂಡೆ ಕಟ್ಬೋದು. ನೋಡಿ, ಇವಾಗ ನಿಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಉಂಡೆನಾರ ಕಟ್ಬೋದು, ನಿಮ್ಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಇದೇ ಹದದಲ್ಲಿ ಮಾಡ್ಕೊಂಡ್ರೆ ಒಳ್ಳೆಯದು. ಇನ್ನೊಂದು ಸ್ವಲ್ಪ ಜಾಸ್ತಿ ನೀರು ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ತೆಳು ಆಗಿಬಿಡ್ತದೆ. ನೋಡಿ, ಇಷ್ಟು ಹದದಲ್ಲೇ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ದಯವಿಟ್ಟು ನನ್ನ ವೀಡಿಯೋ ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ ಬಂದು ಮಂಡ್ಯದ ರೈತ ಕುಟುಂಬ. ನಮಸ್ಕಾರ ಫ್ರೆಂಡ್ಸ್.
ಇಷ್ಟು ಕ್ವಾಂಟಿಟಿ ಆಗಿದೆ ನೋಡಿ.